ಇಡೀ ಬಾಗಲಕೋಟೆ ಜಿಲ್ಲೆ ಜನರು ಬೆಚ್ಚಿ ಬೀಳುವಂತ ಸುದ್ದಿ ಇದು. ಮುಖಕ್ಕೆ ಮಾಸ್ಕ್, ಕೈಯಲ್ಲಿ ರಾಡ್ ಹಿಡ್ಕೊಂಡು ಬರ್ತಾರೆ. ಹುಷಾರಾಗಿರಿ. ಯಾರವರು, ಎಲ್ಲಿಯವರು? ಇಡೀ ಬಾಗಲಕೋಟೆ ಜಿಲ್ಲೆ ಜನ ಬೆಚ್ಚಿ ಬೀಳುವಂತ ಸುದ್ದಿ ಇದು. ಮುಖಕ್ಕೆ ಮಾಸ್ಕ್ ಹಾಕೊಳ್ತಾರೆ, ಕೈಯಲ್ಲಿ ರಾಡ್ ಹಿಡ್ಕೊಂಡು ಬರ್ತಾರೆ. ಕಳ್ಳರ ಗ್ಯಾಂಗ್ ಹಾವಳಿಗೆ ಬಾಗಲಕೋಟೆ ಜಿಲ್ಲೆಯ ಜನ ಬೆಚ್ಚಿ ಬಿದ್ದಿದ್ದಾರೆ. ಸಿಸಿಟಿವಿಯಲ್ಲಿ ಸೆರೆ ಆಯಿತು ಭಯಾನಕ ದೃಶ್ಯ. ರಬಕವಿ ಬನಹಟ್ಟಿ ನಗರದಲ್ಲಿ ಗ್ಯಾಂಗ್ ಓಡಾಡ್ತಾ ಇದೆ. ನಗರದ ಬಸವನಗರ ಬಡಾವಣೆಯಲ್ಲಿ ಕಳ್ಳರ ವಿಫಲ ಯತ್ನ ನಡೆದಿದೆ. ರಾತ್ರಿ 2:52 ಸುಮಾರಿಗೆ ಬಡಾವಣೆಯಲ್ಲಿ ಓಡಾಡಿದ್ದಾರೆ ಕಳ್ಳರು. 6 ಜನ ಕಳ್ಳರ ಗ್ಯಾಂಗ್ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೋಡಿ, ಕೈಯಲ್ಲಿ ರಾಡ್ ಹಿಡ್ಕೊಂಡಿದ್ದಾರೆ, ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ, ಹಿಂಗೆ ಬರ್ತಾ ಇದ್ದಾರೆ ನೋಡಿ. ರಾಜಾರೋಷವಾಗಿ ನುಗ್ಗುತ್ತಾ ಇದ್ದಾರೆ. ಒಂದು ಏರಿಯಾ ಅದು, ಒಂದು ಬಡಾವಣೆ ಅದು, ಅಕ್ಕಪಕ್ಕದಲ್ಲಿ ಮನೆಗಳಿದ್ದಾವೆ. ಹೆಚ್ಚು ಕಡಿಮೆ ಮಧ್ಯರಾತ್ರಿ 2:52 ಅಂತ ಅಂದರೆ 3 ಗಂಟೆ ಅಂತ ಅನ್ಕೊಳ್ಳೋಣ. ಕೈಯಲ್ಲಿ ರಾಡ್ ಹಿಡ್ಕೊಂಡಿದ್ದಾರೆ, ಮಾಸ್ಕ್ ಹಾಕೊಂಡಿದ್ದಾರೆ. ನೋಡಿ, ಆ ಚಳಿ ಇದೆ, ಬನಿಯನಲ್ಲೇ ಓಡಾಡ್ತಾ ಇದ್ದಾರೆ. ನೋಡಿ ಹೆಂಗಿದ್ದಾರೆ ಕಳ್ಳರು. ಅಕಸ್ಮಾತ್ ಆಗಿ ಯಾರಾದರೂ ಅವ್ರ ಕೈಗೆ ಸಿಕ್ಬಿಟ್ರೆ ಬಿಡ್ತಾರೇನ್ರಿ ಅವರು? ಸೊ ಈ ದೃಶ್ಯವನ್ನ ಇಡೀ ಬಾಗಲಕೋಟೆ ಜಿಲ್ಲೆ ಜನ ನೋಡಿ ಇನ್ನು ರಾತ್ರಿ ಹೊರಗಡೆನೆ ಬರಲ್ಲ. ಬಟ್ ಇಷ್ಟು ರಾಜಾರೋಷವಾಗಿ ಒಂದು ಬಡಾವಣೆಯಲ್ಲಿ ಓಡಾಡ್ತಾರೆ ಅಂತ ಅಂದ್ರೆ ಇವರು ಅಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಹಾಗಾದ್ರೆ? ನೋಡಿ, ಇಲ್ಲಿ ಮುಂದೆ ಹೋಗ್ತಾರೆ, ವಾಪಸ್ ಅಲ್ಲಿಂದ ಹೊರಡ್ತಾರೆ. ಒಂದು 6 ಜನ ಇದ್ದಾರೆ ಅವರು. ಮುಂದೆ 4 ಜನ ಹೋದ್ರು, ಈಗ ಹಿಂದೆ ಒಬ್ಬ ಇದ್ದಾನೆ, 5. ಸೊ ಟೋಟಲ್ ಆಗಿ 5 ಜನ ಕಾಣಿಸ್ತಾ ಇದ್ದಾರೆ ಈಗ. ನೋಡಿ, 5 ಜನ ಇದ್ದಾರೆ ಟೋಟಲ್ ಆಗಿ. ಇನ್ನೊಬ್ಬ ಇದ್ದಾನೆ ನೋಡಿ, 6 ಜನ ಇದ್ದಾರೆ ಟೋಟಲ್ ಆಗಿ. ಅಂದರೆ ಅವ್ರು ಯಾಕೆ ಬಂದಿದ್ರು ಅಲ್ಲಿಗೆ? ಯಾರ ಮನೆಯನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರು? ಯಾಕೆ ಅಲ್ಲಿಂದ ಮತ್ತೆ ವಾಪಸ್ ಹೋಗಿದ್ದಾರೆ? ಸೊ ಈಗ ಅವ್ರು ಎಲ್ಲಿದ್ದಾರೆ? ಮತ್ತೆ ಇದು ಕಂಟಿನ್ಯೂ ಆಗುತ್ತೆ. ಇದೇ ರೀತಿಯಾಗಿ ಇದನ್ನು ಬಿಟ್ಟುಬಿಟ್ರೆ ಮತ್ತೆ ಕಂಟಿನ್ಯೂ ಆಗುತ್ತಿದ್ದು. ಮತ್ತೆ ಬೇರೆ ಬಡಾವಣೆಗೆ ಹೋಗ್ತಾರೆ, ಅಲ್ಲಿ ಮನೆ ಕಳ್ಳತನ ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಇಲ್ಲೇನೂ ಸಿಕ್ಕಿಲ್ಲ, ವಾಪಸ್ ಹೋಗಿದ್ದಾರೆ. ಪ್ರಯತ್ನ ವಿಫಲ ಆಗಿದೆ. ಬಟ್ ಇವರನ್ನು ಆದಷ್ಟು ಬೇಗ ಅರೆಸ್ಟ್ ಮಾಡಲೇಬೇಕು.